ಪ್ಲೀಸ್ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ. ಇಡ್ಲಿಯಿಂದ ಮಾಡಿರುವಂತಹ ಕಬಾಬ್. ಇಡ್ಲಿ ತೊಗೊಂಡಿದ್ದೀನಿ. ಓಕೆ, 4 ತೊಗೊಂಡಿದ್ದೀನಿ. 4 ಸಾಕು ಅನ್ನಿಸುತ್ತೆ. ಇಡ್ಲಿನ ತೊಗೊಂಡು ಈ ಥರ ಕಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಸೈಜ್ ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದು, ಯಾವ ಸೈಜ್ ಆದರೂ ಮಾಡ್ಕೋಬೇಕು. ಓಕೆ, ಎಲ್ಲ ಇಡ್ಲಿನೂ ಇದೇ ರೀತಿ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಎಲ್ಲ ಇಡ್ಲಿ ಇದೇ ರೀತಿ ಸ್ಲೈಸ್. ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ ಮಾಡ್ಕೊತೀನಿ. ನೀರೇನು ಹಾಕೋದೇನು ಬೇಡ, ಹಾಗೆ ತರಿಯಾಗಿ ಆದರೆ ಸಾಕಷ್ಟೇ. ಓಕೆ, ಮಿಕ್ಸಿನಲ್ಲಿ ಮಾಡ್ಕೋಬೇಕು. ಇದನ್ನೆಲ್ಲ ನೀರೇನು ಹಾಕೋದು ಬೇಡ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೂರು ಉಪ್ಪು, ಚೂರು ಅರಿಶಿನ. ಓಕೆ, ನೆಕ್ಸ್ಟ್ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ. ಓಕೆ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ನಂತರ ಚೂರು ಕಾರ್ನ್ಫ್ಲೋರ್ ಹಾಕ್ಕೊತೀನಿ. ಚೂರು ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ನೆಕ್ಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಹಾಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೂರು ನೀರು ಸಾಕಷ್ಟೇ, ಜಾಸ್ತಿ ಏನು ಬೇಡ. ಚೂರು. ಫುಡ್ ಕಲರ್ ಅಂತ ಏನು ಹಾಕಿಲ್ಲ ನಾನು. ಫುಡ್ ಕಲರ್ ಎಲ್ಲ ಹಾಕೋದೇನು ಬೇಡ, ಯಾಕಂದರೆ ಆರೋಗ್ಯ ದೃಷ್ಟಿಯಿಂದ ಫುಡ್ ಕಲರ್ ಬಳಸೋದು ಅಷ್ಟೇನು ಸೇಫ್ ಅಲ್ಲ. ರೇರ್, ಯಾವಾಗೂ ಒಂದು 10 ಟೈಮ್ ನಾವು ಫುಡ್ ಕಲರ್ ನೆಸೆಸಿಟಿ ಇದ್ದಾಗ 2 ಟೈಮ್ಸ್ ಯೂಸ್ ಮಾಡಿಕೊಂಡ್ರೆ ಸಾಕಷ್ಟೆ. ಓಕೆ, ಇದನ್ನು ಒಂದು 10-15 ಮಿನಿಟ್ಸ್, ಜಸ್ಟ್ ಒಂದು 5 ಮಿನಿಟ್ಸ್, 10-15 ಮಿನಿಟ್ಸ್ ಏನು ನೆಸೆಸಿಟಿ ಇಲ್ಲ. ಜಸ್ಟ್ ಒಂದು 5 ಮಿನಿಟ್ಸ್ ಎಲ್ಲ ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕಲ್ಲ, ಅದು ರೆಸ್ಟ್ ಮಾಡೋಕ್ಕೆ ಇಡ್ತೀನಿ. ಓಕೆ, ಎಣ್ಣೆ ಕಾಯಲ್ಲಿ ಇಡಬೇಕು. ಓಕೆ, ಎಣ್ಣೆ ಕಾದಿದ್ದು ನೋಡಿ ಒಂದೊಂದು ಡೀಪ್ ಫ್ರೈ ಮಾಡ್ಕೋಬೇಕು. ಓಕೆ, ಎಲ್ಲದನ್ನು ಇದೇ ರೀತಿ ಒಂದೊಂದೇ ಪೀಸಸ್ಸೆಲ್ಲ ಹಾಕ್ಕೊಂಡು ಒಂದೊಂದನ್ನೇ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಬೆನಿಟಿರಲಿ ಒಂದೊಂದು. ಓಕೆ, ಟೇಸ್ಟಿಯಾಗಿರ್ತೈತಿ ಇದು. ಓಕೆ, ನಮ್ಮ ಮನೆಯಲ್ಲಿ ಟ್ರೈ ಮಾಡಬೇಕು. ಓಕೆ, ಹೀಗೆ ಎಲ್ಲದನ್ನು ಟರ್ನ್ ಮಾಡೋಣ. 2 ಮೈ ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನು ಸ್ವಲ್ಪ ನೀಟಾಗಿ ಬೆನಿದೆ, 2 ಸೈಡು ನೀಟಾಗಿ ಬೆನಿದೆ. ಇಡ್ಲಿಯಿಂದ ಮಾಡಿರೋದು ವೆರಿ ಟೇಸ್ಟಿ ಆಗಿರ್ತೈತಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಬೆಂದಿದೆ 2 ಸೈಡು. ನಾನು ಫುಡ್ ಕಲರ್ ಹಾಕಿಲ್ಲ. ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ, ಯಾಕಂದರೆ ಯಾವಾಗೂ ಗೋಬಿದೇ ಮಾಡ್ತಾರಲ್ಲ, ಇದು ಒಂದು ರೀತಿ ಗೋಬಿ ಥರನೇ ಮಾಡ್ಬೋದು. ಲೈಕ್, ಶೇರ್, ಕಾಮೆಂಟ್. ಫುಡ್ ಕಲರ್ ಬಳಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.